ನಮಸ್ತೆ, ನಾನು ಚೈತ್ರಗೌಡ ಅಂತ, ವಕೀಲರು. ಏನಂತಂದರೆ ಇವಾಗ ಈ ಹಿಂದೆ ಸ್ಟಾಫ್ ನರ್ಸ್ಗಳ ಬಗ್ಗೆ 28,000 ಜನ ಇದ್ದಾರೆ, ಅವ್ರಿಗೆ ಪರ್ಮನೆಂಟ್ ಮಾಡಲ್ಲ ಅಂತ ಅಂದ್ಬಿಟ್ಟು ಒಂದು ಕ್ಲಾರಿಟಿ ಕೊಟ್ಟಿದ್ರಿ. ಇವಾಗ ಅವರು ಏನಂತಂದರೆ ಕೆಲವೊಂದಷ್ಟು ಜನನ ಈಗ ಆಲ್ರೆಡಿ ಅವ್ರನ್ನ ತೆಗೆದಾಕ್ತಾ ಇದ್ದಾರೆ ಕೆಲಸದಿಂದ. ಈ ಮುಂದಿನ ದಿನಗಳಲ್ಲಿ ಅಂದರೆ ಇವಾಗ 18ರಿಂದ 20 ವರ್ಷ ಆಲ್ರೆಡಿ ಅವರು ಇಲ್ಲೇ ಜಾಬ್ ಮಾಡಿಕೊಂಡು ಇದೇ ಇಲಾಖೆಗೆ ಸೇವೆ ಸಲ್ಲಿಸಿದ್ದಾರೆ. ಇನ್ನು ಮುಂದೆ ಇವಾಗ ಅವ್ರನ್ನ 28,000 ಜನನೂ ಕೆಲಸದಿಂದ ಅಕಸ್ಮಾತ್ ತೆಗೆದ್ರೆ ಮುಂದಿನ ಭವಿಷ್ಯ ಏನು ಅವ್ರಿಗೆ ಅಂತ ನೋಡಿ. ಈಗ ಒಂದು ಸರ್ಕಾರ ಕೆಲಸಕ್ಕೆ ಹೋಗುವಾಗ ಒಂದು ಸಿಸ್ಟಮ್ ಇದೆ. ಪರ್ಮನೆಂಟ್ ಕೆಲಸ ಆದರೆ ಪರ್ಮನೆಂಟ್, ಕಾಂಟ್ರಾಕ್ಟ್ ಕೆಲಸ ಬರ್ತಿದ್ದು ಕಾಂಟ್ರಾಕ್ಟ್ ಕೆಲಸ ನಿನಗೆ ಅಂದರೆ ಒಪ್ಪಿಗೆ. ಆಗ ಕಣ್ಣು ಮುಚ್ಚಿ ಒಂದು ಸೈನ್ ಹಾಕಿಕೊಂಡು ಬಂದು ಈಗ ಕೆಲಸ ಮಾಡಿ ಈಗ ಪರ್ಮನೆಂಟ್ ಮಾಡಿ ಅಂತ ಎಲ್ಲಿಂದ ಮಾಡೋದು? ಪರ್ಮನೆಂಟ್ ಮಾಡಲಿಕ್ಕೆ ನಮಗೆ ಮನಸ್ಸಿದ್ರು ಕೂಡ ಕೋರ್ಟು ಬಿಡೋದಿಲ್ಲ. ಯಾಕೆ ಕೋರ್ಟು ಬಿಡೋದಿಲ್ಲ? ಕಾಂಟ್ರಾಕ್ಟ್ ಬೇಸ್ನಲ್ಲಿ ನಾನು ತೆಕ್ಕೊಂಡು ಪರ್ಮನೆಂಟ್ ಮಾಡೋದಾದರೆ ಎಲ್ಲ MLAಗಳ ಸಂಬಂಧಿಕರಿಗೆ, ಅಧಿಕಾರಿಗಳ ಸಂಬಂಧಿಕರಿಗೆ, ಈ ಯಾರು ಹುದ್ದೆಯಲ್ಲಿದ್ದಾನೆ ಅವನ ಮಕ್ಕಳಿಗೆ ಮಾತ್ರ ಇವತ್ತು ಟೆಂಪರ್ ತಗೊಂಡು ಪರ್ಮನೆಂಟ್ ಆಗಿ ಹೊರತು ಮಕ್ಕಳು ಯಾರು ಕೂಡ ಪರ್ಮನೆಂಟ್ ಟೆಂಪ್ ಬರಲಿಕ್ಕಿಲ್ಲ. ಯಾಕೆ? ಆಟೋಮೆಟಿಕ್ ಪರ್ಮನೆಂಟ್ ಆಗ್ತದಲ್ಲ. ಅದಕ್ಕಾಗಿ ಜನಸಾಮಾನ್ಯದಿಂದ ಬಂದೇ ಪರ್ಮನೆಂಟ್ ಆಗಬೇಕಂತ ಹೇಳಿಕೊಂಡು ಎಕ್ಸಾಮ್ ಮಾಡಿ ಅವರಿಗೆ ಅತ್ಯುತ್ತಮ ಯಾರಿದ್ದಾರೆ, ಅದು ಬಡವರಿ ಶ್ರೀಮಂತ ಏನೇ ಇರಲಿ ಮಾರ್ಕ್ ಪ್ರಕಾರ ಪರ್ಮನೆಂಟ್ ಮಾಡಲಿಕ್ಕೆ ಬರುವುದು. ಅಂದರೆ ಇವಾಗ ಮುಂದೆ ಅವ್ರಿಗೆ ಖಾಸಗಿ ಆಸ್ಪತ್ರೆಯಲ್ಲೂ ಅವ್ರಿಗೆ ಕೆಲಸ ಸಿಗಲ್ಲ, ಅವ್ರಿಗೆಲ್ಲ ತುಂಬ ಕಷ್ಟ ಆಗುತ್ತೆ. ಮತ್ತೆ ಈಗ ಅವರು ಎಲ್ಲಿಯೂ ಕೂಡ ಕೈ ಬಿಡ್ತಾ, ಈಗ ಎಲ್ಲಿಯೂ ಕೂಡ ಕೈ ಬಿಡ್ತಾ ಅಂತ ಎಲ್ಲಿಯೂ ಕೂಡ ಹೇಳಿಲ್ಲ. ಕೈ ಬಿಡಲ್ಲ, ನಮ್ಮ ಡಿಪಾರ್ಟ್ಮೆಂಟಲ್ಲೇ ಇರ್ತಾರೆ. ಮತ್ತು ಆಗಿಂದ ವೇತನ ಕೂಡ ಜಾಸ್ತಿ ಮಾಡಿಕೊಂಡು ಹೋಗ್ತೇವೆ. ಸರ್, ಈಗ ತಮಗೆ ಅಲ್ಪಸಂಖ್ಯಾತರ ಇಲಾಖೆ ನಿಮಗೆ ಸಿಕ್ಕಿರೋಂಥದ್ದು, ಅದರಲ್ಲಿ ನಾನು ಒಂದು ಏನಂದರೆ, ಈಗ ಅಲ್ಪಸಂಖ್ಯಾತರನ್ನ ಈ ಕಲ್ಯಾಣದಲ್ಲಿ ಯಾರು ಅಲ್ಪಸಂಖ್ಯಾತರಿಗೆ ಲಾಭ ಆಗೈತೆ, ಮುಸಲ್ಮಾನರು ಬಡ ಮಕ್ಕಳಿಗೆ ಅಂತೂ ಗೊತ್ತಿಲ್ಲ. ಇನ್ನು ಬರೀ ಕೇಳಿದ್ದೀವಿ ಮಾತ್ರ, ಬರೀ ಟಿ ವಿಯಲ್ಲಿ ನೋಡ್ತೀವಿ, ಮಾಧ್ಯಮದಲ್ಲಿ ನೋಡ್ತೀವಿ. ನಿಮಿಷ ಅದೊಂದು ಜನರಲ್ ನೋಷನ್ ತೆಗೆಯೋಣ. ಅಲ್ಪಸಂಖ್ಯಾತರು ಅಂದ್ರೆ ಮುಸ್ಲಿಮ್ಸ್ ಅಷ್ಟೇ ಅಲ್ಲ. ಇಲ್ಲ, ಈ ರಾಜ್ಯದಲ್ಲಿ ಕ್ರಿಶ್ಚಿಯನ್ರು, ಜೈನರು, ಬೌದ್ಧರು, ಮುಸಲ್ಮಾನರಿಗೆ ಎಲ್ಲ ಅವ್ರದೇ ಡಿಪಾರ್ಟ್ಮೆಂಟ್. ನಾನು ಹೇಳ್ತಿರೋದು ಮುಸಲ್ಮಾನರಿಗೆ ಅಲ್ಪಸಂಖ್ಯಾತರ ಇಲಾಖೆ ಬಗ್ಗೆ ಮಾಹಿತಿಗಳನ್ನೇ ಇಲ್ಲ, ಭಾಳ ಕಡಿಮೆ. ಆ ಮುಸಲ್ಮಾನರು ಅಲ್ಪಸಂಖ್ಯಾತರು ನಾವು ಸೇರ್ಕೋತೀವಿ ಅಂತ ಕೆಲವ್ರಿಗೆ ಮಾಹಿತಿನೇ ಇಲ್ಲ. ಈಗ ತಾವೊಂದು ಮಾತು ಹೇಳಿದ್ರಿ, ನಾನು ಅಭಿವೃದ್ಧಿ ಕೆಳಕ್ ಮಟ್ಟಿಂದ ಮಾಡ್ತೀನಿ ಅಂತ. ನಾನು ಒಂದು ಮಾತು ನಿಮ್ಮ ಬಗ್ಗೆ ನಾನು ಹೇಳ್ತೀನಿ. ಈಗ ಒಬ್ಬ ತಳ್ಳಗಾಡಿಯಲ್ಲಿ ಬಟ್ಟೆ ಮಾರ್ತಿರೋನಿಗೆ ನೀವು ತಗೊಂಡೋಗಿ ನಿಮ್ಮ ಮ್ಯಾಂಗ್ಳೂರಲ್ಲಿ ಪಂಚಾಯತ್ ಎಲೆಕ್ಷನ್ ನಿಲ್ಲಿಸಿ ಅವ್ನು ಗೆಲ್ಸಿದ್ದೀರಾ. ಇಂಥ ಒಳ್ಳೊಳ್ಳೆ ಕೆಲಸ ಮಾಡಿದ್ರೆ ನಾವು ಕೇಳಿದ್ದೀವಿ. ಈಗ ನಿಮ್ಮಿಂದ ಭಾಳ ನಿರೀಕ್ಷೆ ಏನೈತೆ ಅಂದರೆ, ಇದೇ ಥರ ನಮಗೆ ಬಡ ಮಕ್ಕಳಿಗೆಲ್ಲ ತೊಗೊಂಡೋಗಿ ಅವ್ರು ಸ್ಕಾಲರ್ಶಿಪ್ಪು, ಆಮೇಲೆ ವಾಹನಗಳು ಕೊಡ್ತಾರೆ, ದ್ವಿಚಕ್ರ ವಾಹನ ಕೊಡ್ತಾರೆ. ಅದು ನಾವು ಮಾಧ್ಯಮದಲ್ಲಿ ನೋಡ್ತೀವಿ, ಯಾರು ಕೊಡ್ತಾರೆ, ಅದು ಸಾರ್ವಜನಿಕರು ಬಂದು ನಮಗೆ ಸಿಕ್ಕೈತೆ ಅಂತ ನಮಗೆ ಮಾಹಿತಿ ಬರಲ್ಲ. ಆದರೆ ಯಾರ್ಯಾರು ಆಯ್ತಾರೆ ಅವ್ರವ್ರು ಮಾತ್ರ, ಅವ್ರಿಗೆ ಪರಿಚಯ ಅವ್ರಿಗೆ ಮಾತ್ರ ಸಿಗುತ್ತೆ ಹೊರತು ಸಾರ್ವಜನಿಕರಿಗೆ ಅದು ಸೌಲಭ್ಯವನ್ನು ಹೋಗಲ್ಲ ಸರ್. ಅದು ನಾನು ಅಲ್ಪಸಂಖ್ಯಾತ ಸಚಿವನಾಗಿ ನನ್ನ ಮೊದಲ ಆದ್ಯತೆ ಅಂತ ಹೇಳಿದರೆ, ಸಮಾಜದಲ್ಲಿ ಎಲ್ಲರೂ ಕೂಡ ಜೊತೆಗೂಡಿಕೊಂಡು ಸೌಹಾರ್ದ ಸಮಾಜ ನಿರ್ಮಾಣ ಮಾಡೋದೇ ನನ್ನ ಇಲಾಖೆ ಮೊದಲ ಆದ್ಯತೆ. ಅದಕ್ಕೇನು ಕೆಲಸ ಮಾಡಬೇಕಾ ಅದು ನಾನು ಮಾಡ್ತೇನೆ. ನಾನು ಒಬ್ಬ ಶಾಸಕನಾಗಿ ನನ್ನ ಕ್ಷೇತ್ರ ಅಭಿವೃದ್ಧಿ ಯಾವುದಂತ ಹೇಳಿದರೆ, ನಾನು ಎಷ್ಟು ಬ್ರಿಡ್ಜ್ ಕಟ್ಟಿದ್ದೇನೆ, ಎಷ್ಟು ರೋಡು ಕಟ್ಟಿದ್ದೇನೆ, ಅದು ಇಂಪಾರ್ಟೆಂಟ್ ಅಲ್ಲ. ನನ್ನ ಉಲ್ಲಾಲದ ಮುಖ್ಯ ರಸ್ತೆಯಲ್ಲಿ ಹಿಂದೂ ಸೋದರ ಮಕ್ಕಳು, ಕ್ರಿಶ್ಚಿಯನ್ ಸೋದರ ಮಕ್ಕಳು, ಮುಸ್ಲಿಂ ಸೋದರ ಮಕ್ಕಳು ಕೈ ಹಿಡಿದು ನಲಿದಾಡಿಕೊಂಡಿರೋ ವಾತಾವರಣ ನಿರ್ಮಾಣ ಮಾಡೋದೇ ಅದು ನನ್ನ ಮೊದಲ ಆದ್ಯತೆ. ಅದು ಮಾಡ್ತೇನೆ. ಅಂಥ ವಾತಾವರಣ ರಾಜ್ಯದಲ್ಲಿ ನಾವು ತರಬೇಕಂತ ಒಂದು ಮೈನಾರಿಟಿ ಮಂತ್ರಿಯಾಗಿ ನಾನು ಪ್ರಯತ್ನ ಮಾಡ್ತೇನೆ. ನಾನು ಸರ್ ನಮಸ್ಕಾರ. ಅಬ್ದುಲ್ ರಹಮಾನ್ ಒಗರ್ಪಣೆ, ಸುಳ್ಯ. ನಾನು ಬಹಳ ಸಂತೋಷದಿಂದ ಹೇಳ್ತಾ ಇದ್ದೇನೆ, ದಕ್ಷಿಣ ಕನ್ನಡ ಜಿಲ್ಲೆಯ ನಾನು ಬೋರ್ಡ್ ಸದಸ್ಯನಾಗಿದ್ದೇನೆ, ಬೋರ್ಡಿದ್ದು ಎಕ್ಸ್. ಈಗ ಕಾಂಗ್ರೆಸ್ ಕಾರ್ಯಕರ್ತ. ನನಗೆ ಪ್ರಪ್ರಥಮವಾಗಿ ನಾನು UT ಖಾದರ್ ಅವರಿಗೆ ಅಭಿನಂದನೆ ಸಲ್ಲಿಸಿ. ಏಕೆಂದರೆ ನಮ್ಮ ಭಾಗವನ್ನು ಒಂದು ಕಾಲದಲ್ಲಿ ತಳ್ಳಲ್ಪಟ್ಟಿದೆ ಅಂಥ ಒಂದು ಒಳ್ಳೆಯ ಪೊಸಿಷನ್ ಈಗ ನಮ್ಮ UT ಖಾದರ್ ಸಾಹೇಬಿಗೆ ಆರೋಗ್ಯದ ಮೂಲಕ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬಂದಿದೆ. ನಾನು ಅವರಿಗೆ ಸಜೆಷನ್ ಕೊಡ್ತಾ ಇರೋದು ಇಷ್ಟೇ. 2011ರಿಂದ ನಾವು ಸುಮಾರು 12ರಿಂದ 13% ಜನಗಳು ಇದ್ದವು. ಈಗ ನಾವು 16ರಿಂದ 17% ಆಗಿದೆ. ಎಂದರೆ ಜನಸಂಖ್ಯೆ ಜಾಸ್ತಿ ಆಗಿದೆ. ಇದರಲ್ಲಿ ಜನಸಂಖ್ಯೆ ಅಂದರೆ ಅಲ್ಪಸಂಖ್ಯಾತ ಮುಸಲ್ಮಾನರು ಅಲ್ಲ, ಎಲ್ಲ ಪಾರ್ಸಿ, ಸಿಖ್, ಜೈನ್ ಎಲ್ಲರೂ ಇದ್ದಾರೆ. ಆಗ ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಯಾರೋ ಹೇಳಿದರು ಏನು ಕೊಡಲ್ಲ ಅಂತ, ಅಲ್ಲಿ ನಮ್ಮ ಎಲ್ಲ ಸೌಲಭ್ಯಗಳನ್ನು ಅಲ್ಪಸಂಖ್ಯಾತರ ಇಲಾಖೆಯಿಂದ ನಾವು NSAಯಿಂದ ಹಿಡಿದು ಇಲ್ಲಿ ತನಕ ಬರುವುದು ಎಲ್ಲವೂ ಈಗಲೂ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಆ ಒಂದು ಅನುಕೂಲಗಳು ಅವರೇ ಬಾಯಿಯಲ್ಲಿ ಹೇಳಿದಾಗೆ ಶಾಸಕರ ಒತ್ತಡ ಅಲ್ಲ, ಎಲ್ಲ ತಾಲೂಕಿಗೆ ಒಂದು 8 ಕ್ಷೇತ್ರ. ನಾನು ಕೊಡಗು ಬಿಟ್ಟು ಸುಳ್ಯದಿಂದ ಸ್ಟಾರ್ಟ್ ಆಗುವ ತನಕ ಮಾತಾಡಿದ್ದೆಲ್ಲ ಟೈಮ್ ಮುಗಿತು. ನಾನು ಸೈಯದ್ ಹನೀಫ್ ಅಂತ. ಬೆಳಿಗ್ಗೆ ವಿಕ್ಟೋರಿಯಾ ಹಾಸ್ಪಿಟ್ಲ್ಗೆ ಹೋಗಿದ್ದೆ ನಾನು. ಡಾಕ್ಟ್ರ್ ಇಲ್ಲ, ಬೆಡ್ ಇಲ್ಲ. ಬೆಡ್ ಸಿಕ್ತು, ಡಾಕ್ಟ್ರ್ ಇಲ್ಲ. ಇದಕ್ಕೇನು ಉತ್ತರ ಕೊಡ್ತೀರಾ ತಾವು ಹೇಳಿ ಸರ್. ಆ ಪೇಷಂಟ್ ಎಲ್ಲಿ ಹೋಗಬೇಕು, ಏನು ಮಾಡಬೇಕು? ಕಷ್ಟ ಬಿದ್ದು ಬೆಡ್ ಹುಡುಕಿ ನಾವೇ ಬೆಡ್ ಹುಡ್ದು ಆಮೇಲೆ ಹೇಳ್ತಾರೆ ಡಾಕ್ಟ್ರ್ ಇಲ್ಲ.
ಇವತ್ತಿನ ಪರಿಸ್ಥಿತಿ ಇವತ್ತು ಬೆಳಿಗ್ಗೆ ಆಗಿರೋದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಇದಕ್ಕೆ ನೀವು ಏನು ಉತ್ತರ ಕೊಡ್ತೀರಾ ಕೊಡಿ ಸರ್. ಮತ್ತೆ ಇದು ನನಗೆ ಮೆಡಿಕಲ್ ಎಜುಕೇಷನ್ಗೆ ಎಜುಕೇಷನ್ ಎಸ್ ಮತ್ತು ಅವ್ರಿಗೆ ಗಮನಕ್ಕೆ ತರ್ತೇನೆ. ಡಿಪಾರ್ಟ್ಮೆಂಟಿನ ವ್ಯತ್ಯಾಸಗಳಿರ್ತವೆ ಸರ್. ಕೆಲವು ಆಸ್ಪತ್ರೆಗಳು ವೈದ್ಯಕೀಯ ಶಿಕ್ಷಣದಿಂದ ನಡೀತವೆ, ಇನ್ನು ಕೆಲವು ಆರೋಗ್ಯ ಇಲಾಖೆಯಿಂದ ನಡೀತವೆ. ಒನ್ಸ್ ಅಗೇನ್ ಮೆಡಿಕಲ್ ಎಜುಕೇಷನ್ನ ಪ್ರಶ್ನೆಯನ್ನು ಕೇಳಿದಿರಿ. ಅದು ಒಂದೇ ಎಸ್ ಎಸ್ ಈಗ ತಾವು ಹೇಳಿದ್ವಿ ಇವತ್ತರ ಮಾತು ಹೇಳಿದ್ವಿ. ಹೌದು ಹೌದು. ಕಟ್ಟರ್ ಮುಸ್ಲಿಂ ಅಂತ ಕಾಣೋದಿಲ್ಲ ಅಂತ ಹೇಳಿ. ಅಲ್ಲ ನಿಮ್ಮ ಬಗ್ಗೆ ಅದೊಂದು ಒಪಿನಿಯನ್ ಇದೆ. ಏನಂತ ಹೇಳಿದ್ರೆ ಈ ಕಟ್ಟರ್ ಮುಸ್ಲಿಂ ಅಂದ್ರೆ ಯಾರು ಗೊತ್ತಾ? ಕಟ್ಟರ್ ಬೆಳಗ್ಗೆ ಎದ್ದ ತಕ್ಷಣ ನಯ ಬಜರಂಗ RSS ಮಾತಾಡಬೇಕು. ಹಂಗೆ ಕಟ್ಟರ್ ಅಂತ ಮುಸ್ಲಿಂ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಕಟ್ಟರ್ ಅಂತ ಇರಲಿಕ್ಕೆ ಕಟ್ಟರ್ ಆಗಿದ್ದವನು ಮುಸ್ಲಿಮ್ನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಎಸ್ UT ಖಾದರ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಎಷ್ಟೊತ್ತು ನನ್ನ ಪ್ರಶ್ನೆಗಳಿಗೆ ಮತ್ತು ಆಹ್ವಾನಿತರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದ. ಇದರೊಂದಿಗೆ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀವಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.